ಮಳೆಗಾಲ ಬಂದರೆ ಸಾಕು ಪ್ರಕೃತಿ ಸೌಂದರ್ಯವನ್ನು ಸವಿಯೋದೇ ಒಂದು ರೀತಿ ಕಣ್ಣಿಗೆ ಹಬ್ಬ. ಬಟ್ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಕೈಕೊಟ್ಟಿತ್ತು. ಆಗಸ್ಟ್ ಮೊದಲ ವಾರದಲ್ಲಿಯೇ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಬಹುತೇಕ ಜಲಾಶಯಗಳು ಕೂಡ ತುಂಬಿ ತುಳುಕ್ತಾ ಇರುವಂಥದ್ದು ನೋಡಿ. ಬೆಟ್ಟ ಗುಡ್ಡಗಳ ನಡುವೆ ಹರಿಯುವ ಸಣ್ಣ ತೊರೆಗಳೆಲ್ಲ ಜೀವವನ್ನು ಪಡೆದು ಜಲಪಾತಗಳಾಗಿ ಪರಿವರ್ತನೆಗಳಾಗ್ತಾ ಇದ್ದಾವೆ. ಉಡುಪಿ ಜಿಲ್ಲೆಯ ಮಣಿಪಾಲ ಸಮೀಪದ ಅರ್ಬಿ ಜಲಪಾತವು ಕೂಡ ಈಗ ಮೈದುಂಬಿ ಹರಿತಾ ಇದ್ದು ಪ್ರಕೃತಿ ಪ್ರಿಯರ ಗಮನ ಸೆಳೀತಾ ಇದೆ. ನೋಡುಗರ ಮನಸ್ಸಿಗೆ ಮುದ ಕೊಡ್ತಾ ಇದೆ. ತಳುಕುತ್ತಾ ಬಳುಕುತ್ತಾ ಹರಿಯುವ ನೀರಿನ ಸೊಬಗನ್ನು ನೋಡಿದರೆ ಕ್ಷೀರಧಾರೆಯೇ ದರಗಿಳಿದ ಅನುಭವವಾಗುತ್ತೆ. ಮಳೆ ಬಂದಾಗ ಮಾತ್ರ ರೂಪುಗೊಳ್ಳುವ ಈ ಕಿರು ಜಲಪಾತ ಈಗ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ವಾರಾಂತ್ಯದಲ್ಲಿ ಕುಟುಂಬ ಸಮೇತ ಯುವಕರು ಹಾಗೂ ಛಾಯಾಗ್ರಾಹಕರ ಪ್ರಿಯರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಪ್ರಕೃತಿಯ ಸೊಬಗನ್ನು ಸವಿತಾರೆ. ಉಡುಪಿ ಜಿಲ್ಲೆಯಲ್ಲಿ ಹಲವು ಫಾಲ್ಸ್ಗಳಿಗೆ ನೋ ಎಂಟ್ರಿಯನ್ನು ಈಗ ಕೊಟ್ಟಾಗಿದೆ. ಹೆಬ್ರಿಯ ಕೂಡ್ಲು ಫಾಲ್ಸ್ಗೆ ಜಿಲ್ಲಾಡಳಿತ ಜೂನ್ ತಿಂಗಳಲ್ಲೇ ನೋ ಎಂಟ್ರಿ ಅನ್ನುವಂಥದ್ದನ್ನು ಕೊಟ್ಟಿದೆ. ಹೀಗಾಗಿ ಉಡುಪಿ ನಗರದ ಹತ್ತಿರದಲ್ಲಿರುವಂಥ ಮಣಿಪಾಲದ ಅರ್ಬಿ ಫಾಲ್ಸ್ ಏನಿದೆ ಅಲ್ಲಿಗೆ ಅನೇಕ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಫಾಲ್ಸಿಗೂ ಜಿಲ್ಲೆಯಲ್ಲಿರುವಂತಹ ಎಲ್ಲ ಫಾಲ್ಸಿಗೂ ಎಂಟ್ರಿ ಕೊಟ್ಟ ಕಾರಣದಿಂದಾಗಿ ಮಣಿಪಾಲದ ಹತ್ತಿರದಲ್ಲಿರುವಂಥ 2 ಕಿಲೋಮೀಟರ್ ಹತ್ತಿರದಲ್ಲಿರುವಂಥ ಅರ್ಬಿ ಫಾಲ್ಸ್ ಏನಿದೆ ಇಲ್ಲಿಗೆ ಹಲವಾರು ಪ್ರವಾಸಿಗರು ಈಗ ಭೇಟಿಯನ್ನು ನೀಡ್ತಾ ಇದ್ದಾರೆ. ನಾವೀಗ ಗಮನಿಸ್ಬೋದು, ಯುವಕರು ಕೂಡ ನೀರಲ್ಲಿ ಆಟ ಆಡ್ತಿರುವುದನ್ನು, ಹಾಗೆ ಜೋಡಿಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇರುವುದನ್ನು ನಾವು ಗಮನಿಸ್ಬೋದು. ಆದರೆ ಯುವಕರಿಗೆ ಇದೊಂದು ರೀತಿಯಲ್ಲಿ ಉಚ್ಚಾಟನೆ ಅಂತ ಹೇಳ್ಬೋದು. ಆದರೆ 2 ದಿನಗಳಿಂದ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ. ಯಾಕಂತೇಳಿದರೆ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಇರುವ ಕಾರಣದಿಂದಾಗಿಯೂ ರೆಡ್ ಅಲರ್ಟನ್ನು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೂ ಈಗ 2 ದಿನದಿಂದ ಅತಿಯಾದಂತಹ ಮಳೆ ಆಗುತ್ತಿರುವ ಕಾರಣದಿಂದಾಗಿ ಈ ಮಣಿಪಾಲದ ಫಾಲ್ಸ್ನ ಏನು ನೀರು ಜೋರಾಗಿ ಹರಿದು ಬರ್ತಿರುವ ಕಾರಣದಿಂದಾಗಿ ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಅಲ್ಲದೆ ಕೆಲವೊಂದಿಷ್ಟು ಪ್ರವಾಸಿಗರು ಈ ಫಾಲ್ಸ್ ಎಲ್ಲಿದೆ ಅಂತ ಗೂಗಲ್ ಮ್ಯಾಪನ್ನು ಹಾಕಿಕೊಂಡು ಇಲ್ಲಿಗೆ ಬಂದು ಭೇಟಿಯನ್ನು ನೀಡಿ ಒಂದು ಎಂಜಾಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಜಿಲ್ಲಾಡಳಿತ ಅನೇಕ ಫಾಲ್ಸ್ಗಳಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ನೀಡಿದರೂ ಕೂಡ ಪ್ರವಾಸಿಗರು ಯಾವುದೇ ಪಾಲನೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಈ ಮಣಿಪಾಲದ ಅರ್ಬಿ ಫಾಲ್ಸಿಗೆ ಏನಿದೆ ಇಲ್ಲಿ ಅನೇಕ ಪ್ರವಾಸಿಗರು ಕೂಡ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈಗಾಗಲೇ ಹಲವಾರು ಜನರು ಕೂಡ ಇಲ್ಲಿಗೆ ಭೇಟಿ ನೀಡಿ ಸೆಲ್ಫಿ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಈ ಫಾಲ್ಸ್ಗೆ ಏನು ರೂಲ್ಸ್ ಬ್ರೇಕ್ ಬೀಳುತ್ತಾ ಇಲ್ಲೋ ಅನ್ನುವಂಥದ್ದು ಗಮನ ಹರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಆದಿತ್ಯ, ಪಬ್ಲಿಕ್ ಟಿವಿ, ಉಡುಪಿ. ಉಡುಪಿ ಮಣಿಪಾಲ್ ಜನರಿಗೆ ತುಂಬ ಹತ್ತಿರ ಆಗ್ತದೆ. ಸೊ ನಾವು ಫಾಲ್ಸಿಗೋಸ್ಕರ ಅಲ್ಲಿ ಹೆಬ್ರಿ, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋಗುವಕ್ಕಿಂತ ಇಲ್ಲಿ ಮಣಿಪಾಲ್ ಬಸ್ ಸ್ಟ್ಯಾಂಡಿಂದ ಅಪ್ರಾಕ್ಸಿಮೇಟ್ 2 ಮಿನಿಟ್ಸ್ ಆಗ್ತದೆ. ಬಸ್ ಇಳಿದು ನೆಟ್ಕೊಂಡು ಬರ್ತದೆ. ರಿಕ್ಷಾದಲ್ಲಿ ಬರುವವರು ರಿಕ್ಷಾದಲ್ಲಿ ಬರ್ತಾರೆ. ತುಂಬ ಚೆಂದ ಉಂಟು. ನಮಗೆಲ್ಲ ಇಲ್ಲಿ ಹತ್ತಿರದಲ್ಲಿರೋರಿಗೆ ನಾವು ಇಲ್ಲಿಯೇ ಬರೋದು ಫಾಲ್ಸಿಗೆ. ಸೊ ಇಲ್ಲಿ ಬನ್ನಿ, ಚೆಂದ ಉಂಟು ಫಾಲ್ಸ್. ಬಟ್ ಡ್ರಿಂಕ್ಸ್ ಮಾಡೋದು, ಗಲೀಜೆಲ್ಲ ಮಾಡೋದು ಮಾಡಬಾರ್ದು. ಬಿಕಾಸ್ ಚೆಂದ ಉಂಟು ಫಾಲ್ಸ್. ಕಸ ಎಲ್ಲ ಹಾಕಿ ಗಲೀಜಾಗ್ತದಲ್ಲ, ಹಾಗೆ ಆದಾಗ ಫಾಲ್ಸ್ ಸಹ ನೋಡ್ಲಿಕ್ಕೆ ಚೆಂದ ಇರೋದಿಲ್ಲ. ಆಮೇಲೆ ಜನ ಸಹ ತುಂಬ ಬರುವುದಿಲ್ಲ ವಿಸಿಟ್ ಮಾಡಲಿಕ್ಕೆ. ಸೊ ಚೆಂದ ಮಾಡಿ ಇಟ್ಟಿದ್ದಾರೆ. ಹತ್ತಿರದಲ್ಲಿ ಒಂದು ದೇವಸ್ಥಾನ ಸಹ ಉಂಟು, ವೈಷ್ಣವಿ ದುರ್ಗ ಹೇಳಿ. ಅಲ್ಲಿ ಸಹ ಪೂಜೆ ಎಲ್ಲ ಚೆಂದ ಮಾಡಿ ಆಗ್ತದೆ. ಅಲ್ಲಿದು ನೀರು ಬರುವುದು ಹೇಳ್ತಾರೆ ದೇವಿದು. ಸೊ ಇಲ್ಲಿ ಚೆಂದ ಉಂಟು.